ಎಕ್ಸ್ಕ್ಯೂಸ್ ಮೀ, ಅಮೂಲ್ಯ. ಅಮೂಲ್ಯ, ಸಾಹಿತ್ಯ ಇನ್ನೂ ಆಫೀಸಿಗೆ ಬಂದಿಲ್ಲ. ಅವಳು ಪ್ರೆಸೆಂಟೇಷನ್ ಮಾಡಬೇಕು HR ದು. ಡೀಟೇಲ್ಸ್ ಬೇಕಾದರೆ ಕಾಂತ ಹತ್ರ ಇದೆ, ತಗೋ. ಹಾಗೆ ಅವಳಿಗೊಂದು ಕಾಲ್ ಮಾಡು. ಮೇಡಮ್, ಕಾಲ ಬದಲಾಗಿದೆ. ರೊಟ್ಟಿ ಜಾರಿ ತಟ್ಟೆಗೆ ಬೀಳ್ತಾ ಇದೆ ಅಂತ ಕಾಯಬಾರ್ದು. ಜಾರಿದೆ ಅಂತ ಗೊತ್ತಾಗಿದ ತಕ್ಷಣ ಕೌಂಚ್ ಹಾಕೊಂಡ್ಬಿಡ್ಬೇಕು. ಅದು ನಿಜಾನೇ, ಆದರೆ ಲೇಟಾಗಿ ಅರ್ಥ ಆಯ್ತು. ನಿಮ್ಮ ರಿಯಾಕ್ಷನ್ ನೋಡ್ತಾ ಇದ್ರೆ ಜಾರಿ ಇರೋ ರೊಟ್ಟಿ ತೀರಾ ಸೈಡಲ್ಲೆಲ್ಲ ಬಿದ್ದಿರಂಗಿದೆ. ಇದಕ್ಕಿಂತ ಮೊದಲಿನ ರಿಯಾಕ್ಷನ್ನೇ ಚೆನ್ನಾಗಿತ್ತು. ಹೆಣ್ಣು ಮಕ್ಕಳು ರೊಚ್ಚಿಗೆದ್ದಾಗ ಗಂಡು ಮಕ್ಕಳು ಎದುರುಗಿರಬಾರ್ದು ಅಂತ ನಮ್ಮ ಜೂನಿಯರ್ ಬಾಸ್ ವಿಕ್ಕಿ ಯಾವಾಗಲೂ ಹೇಳ್ತಾ ಇರ್ತಾರೆ. ಬರ್ಲಾ? ಹಲೋ, ಯಾರು ಮಾತಾಡ್ತಾ ಇರೋದು? ಸಾರಿಕಾ ಮಾಮ? ಹಾಂ, ನಾನೇ. ಸಾರಿ ಮ್ಯಾಮ್, ನಾನು ಬರೋದು ಸ್ವಲ್ಪ ಲೇಟ್ ಆಗುತ್ತೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ನೀವು ನನ್ನ ಬಾಸ್ ಅಂತ ನಿಮಗೆ ಮಾಡಿದೆ. ನಿಮ್ಮ ಡೆಸ್ಕಲ್ಲಿ ನೀವು ಎತ್ತಿಲ್ಲ, ಸದ್ಯ ಇಲ್ಲಿ ಸಿಕ್ಕಿದ್ರಲ್ಲ. ಪ್ರೀತಿ ಅಂದ್ರೆ ಬಿಟ್ಕೊಡೋದಲ್ಲ, ಸಿಗೋಲ್ಲ ಅಂತ ದೂರ ಹೋಗೋ ಅಂತದ್ದು ಅಲ್ಲ. ಬದಲಾಗಿ ಗಟ್ಟಿಯಾಗಿ ನಿಂತು ಪ್ರತಿ ಕ್ಷಣನೂ ಹೋರಾಡಿ ಪಡ್ಕೊಳ್ಳೋದು. ನೋ ಇಶ್ಯೂ ಸಾಹಿತ್ಯ. ಇವತ್ತು ಫೇಡ್ ಡ್ರಿಲ್ ಅಂತ ಹೇಳಿ ಇಡೀ ಆಫೀಸ್ಗೆ ರಜೆ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ನೀನು ಬರೋದೇ ಬೇಡ. ಓ ಹೌದಾ ಮ್ಯಾಮ್, ಈಗ ಸಮಾಧಾನ ಆಯಿತು. ಸೂಪರ್. ಓಕೆ, ಥ್ಯಾಂಕ್ ಯು. ನಾವಾಗಲೇ ಹಾಗೆ ಈಗ ಕೇಳಬೇಕಾ? ಜಾರಿದ ರೊಟ್ಟಿ ಸೈಡಲ್ಲಿ ಬೀಳುವಾಗ ಸೆಂಟ್ರಲ್ಲಿ ಕ್ಯಾಚ್ ಹಿಡಿಯೋಕ್ಕಾಗದೇ ಇರ್ಬೋದು, ಆದರೆ ಕರೆಕ್ಟ್ ಟೈಮ್ಗೆ ಕೆಳಗಿರೋ ತಟ್ಟೆನ ರೊಟ್ಟಿ ಬೀಳೋ ಜಾಗಕ್ಕೆ ಹೇಗೆ ತರಬೇಕು ಅಂತ ನಮಗೆ ಚೆನ್ನಾಗಿ ಗೊತ್ತು. ಮಂಜಣ್ಣ, ಮಗಳು ಮದುವೆ ಹತ್ರ ಬರ್ತಾ ಇದ್ದೆ, ಲೋನ್ ಬಗ್ಗೆ ವಿಚಾರಿಸ್ತೇನು? ಆಮೇಲೆ ಕಳಿಸಲ ಆದಂಗಾದರೆ ತುಂಬ ಕಷ್ಟ ಆಗ್ಬಿಡುತ್ತೆ. ರಮಣ, ಹೇಗೋ ದೇವ್ರ ದಯೆಯಿಂದ ಕಳಿಸಲ ಲೋನ್ ತೀರಿಸಿದೆ. ಈ ಸಲ ತುಂಬ ಕಷ್ಟ ಆಗ್ಬಿಡುತ್ತೆ. ನಮ್ಮ ಯೂನಿಯನ್ನವ್ರ ಜೊತೆ ಮಾತಾಡಿದ್ದೀನಿ, ನೋಡೋಣ ಹೇಗಾಗುತ್ತೆ ಅಂತ. ಯಾವುದಕ್ಕೂ ಇನ್ನೊಂದ್ಸರಿ ಕೇಳ್ಬಿಡು ಮಂಜಣ್ಣ. ಲಾಸ್ಟ್ ಮೂಮೆಂಟಲ್ಲಿ ಕೇಳಕ್ಕೆ ಹೋದರೆ ಯಾರೂ ತಲೆಗೆ ಹಾಕ್ಕೊಳ್ಳೋದಿಲ್ಲ. ನೀನು ಹೇಳೋದು ನಿಜಾನೇ, ಯಾವುದಕ್ಕೂ ಇನ್ನೊಂದ್ಸಲ ವಿಚಾರಿಸ್ಬಿಟ್ಟು ನೋಡ್ತೀನಿ. ಮೇಡಮ್, ಮ್ಯಾಗ್ಝಿನ್ಸ್ ತಗೊಳ್ಳಿ ಮೇಡಮ್. ಬಾಪ ಇಲ್ಲಿ ಸರ್, ಬಿಸಿಲಲ್ಲಿ ಬರೀ ಕಾಲಲ್ಲಿ ನಡೀತಾ ಇದೆಯಲ್ಲಪ್ಪ, ಚಪ್ಪಲಿನಾದರೂ ಹಾಕ್ಕೋಬಾರ್ದಾ? ನೀವು ವಿಚಾರಿಸಿದ ಕೇಳಿ ತುಂಬ ಖುಷಿ ಆಯಿತು ಸರ್. ಥ್ಯಾಂಕ್ಸ್ ಸರ್, ಆದರೂ ಪರವಾಗಿಲ್ಲ. ನೋಡ್ರಮಣ್ಣ, ನೋಡೋಕ್ಕೆ ಎಜುಕೇಟೆಡ್ ಥರ ಕಾಣ್ತಾನೆ, ಆದರೂ ಬರೀ ಕಾಲಲ್ಲಿ ಹೋಗ್ತಾ ಇದ್ದಾನೆ. ಇತ್ತೀಚೆಗಿಲ್ಲೇ ಓಡಾಡ್ಕೊಂಡಿದ್ದಾನೆ ಮಂಜಣ್ಣ. ಮ್ಯಾಗ್ಝಿನ್ ಮಾರ್ಕೊಂಡು ನಮ್ಮ ಡಿಪೋನಲ್ಲೇ ಇದ್ದಾನೆ. ತುಂಬ ಒಳ್ಳೆ ಹುಡುಗ. ಹೌದಾ? ಮತ್ತು ನಾನು ನೋಡೇ ಇಲ್ವಲ್ಲ. ನೀನು ನಿನ್ನ ಕೆಲಸ ಬಿಟ್ಟು ಆಚೀಚೆ ಎಲ್ಲಿ ನೋಡ್ತೀಯಾ? ನಿನಗೆ ನಿನ್ನ ಸಂಸಾರನೇ ಪ್ರಪಂಚ. ಕೆಲಸ ಮುಗಿತಿದ್ದಾಗೆ ಮನೆಗೆ ಓಡ್ತೀಯ. ಇದೆಲ್ಲ ನಿನಗೆ ಎಲ್ಲಿ ಕಾಣುತ್ತೆ ಹೇಳು? ಅದು ನಿಜಾನೇ ರಾಮಣ್ಣ. ಇವನು ಇತ್ತೀಚೆಗೆ ಬಂದ ಹುಡುಗ ಮಂಜಣ್ಣ. ಡಿಪೋನಲ್ಲಿ ಯಾರು ಏನೇ ಕೆಲಸ ಹೇಳಿ ಶ್ರದ್ಧೆಯಿಂದ ಮಾಡ್ತಾನೆ. ಅದು ಪುಡುಗಾಸಿಗೆ ಕೆಲವೊಮ್ಮೆ ಕಾಸು ಇಸ್ಕೊಳ್ಳೋದಿಲ್ಲ. ಪಾಪ ಅಲ್ವಾ? ಇವನಿಗೆ ಎಷ್ಟು ಬಡತನ ಇದೆ ಅಂದ್ರೆ, ಇವತ್ತಿನ ಕಾಲದಲ್ಲೂ ಒಂದು ಬೇಸಿಕ್ ಹ್ಯಾಂಡ್ಸೆಟ್ ಮೊಬೈಲ್ ಕೂಡ ಇಲ್ಲ ಅವನ ಹತ್ರ. ಯಾರಿಗೂ ಇಂಥ ಪರಿಸ್ಥಿತಿ ಬರಬಾರ್ದು ಮಂಜಣ್ಣ. ವಾಟ್ ಇಸ್ ನಾನ್ಸೆನ್ಸ್ ಸಾರಿಕಾ? ನಮ್ಮ ಕಂಪನಿ ಪಾಲಿಸಿನ ಕ್ಲೈಂಟ್ಸಿಗೆ ತೋರಿಸಾದ್ಮೇಲೆ ಅವ್ರು ಡೀಲ್ಗೆ ಒಪ್ಕೋತಾರೆ ಅಂತ ಹೇಳಿದ್ನಲ್ಲ. ದೆನ್ ವೈ ದಿಸ್ ನೆಗ್ಲಿಜೆನ್ಸಿ? ವೇದಾಂತ್, ಅದು ಆ್ಯಕ್ಚುಲಿ ನಾನು ಸಾಹಿತ್ಯಗೆ ಹೇಳಿದ್ದೆ. ಶಟ್ ಸಾರಿಕಾ, ನೀನು ಹೇಳಿದ್ದೆ ಅಂದರೆ ಏನರ್ಥ?
ಅಲ್ಲಿ ನಿನ್ನ ಕೆಲಸ ಮುಗಿದೋಯ್ತಾ? ಫಾಲೋ ಅಪ್ ಮಾಡಬೇಕು. ಮಾಡಿದ್ಯಾ? ಪ್ರೆಸೆಂಟೇಷನ್ ಚೆಕ್ ಮಾಡಿದ್ಯಾ? ಅದು ಇಲ್ಲ, ಅವಳು ಬೆಳಗ್ಗೆ ಬರ್ತಿದ್ದ ಹಾಗೆ. ಏನು ಬೆಳಗ್ಗೆ ಬರ್ತಿದ್ದ ಹಾಗೆ? ಮೊದಲೇ ಚೆಕ್ ಮಾಡಿ ಕರೆಕ್ಷನ್ಸ್ ಇದ್ರೆ ಮಾಡಬೇಕಲ್ವಾ? ಬೆಳಗ್ಗೆ ನೋಡಿದ್ರೆ ಚೇಂಜ್ ಮಾಡೋದಕ್ಕೆ ಟೈಮ್ ಇರುತ್ತಾ? ಫಸ್ಟ್ ಡ್ರಾಫ್ಟ್ನ ಪ್ರೆಸೆಂಟೇಷನ್ಗೆ ಕಳಿಸೋದಕ್ಕಾಗುತ್ತಾ? ಇಲ್ಲ ವೇದಾಂತ್, ಐಮ್ ಸಾರಿ. ಸಾರಿ ಅನ್ನೋ 2 ಪದಗಳು ನನಗೆ ಕೋಟಿಗಟ್ಟಲೆ ಲಾಸ್ ಮಾಡುತ್ತೆ ಸಾರಿಕಾ. ಇಷ್ಟು ರೆಸ್ಪಾನ್ಸಿಬಲ್ ಪೊಸಿಷನಲ್ಲಿ ಇದ್ಕೊಂಡು ಸಾರಿ ಅಂತ ಹೇಳೋದಕ್ಕೆ ನಾಚಿಕೆ ಆಗಲ್ಲ ನಿಮಗೆ? ಸಾಹಿತ್ಯಲ್ಲಿ ಅದು ಅವಳಿನ್ನೂ ಬಂದಿಲ್ಲ ಅಂತ ನನಗೂ ಚೆನ್ನಾಗಿ ಗೊತ್ತು. ಅದಕ್ಕೆ ಕೇಳ್ತಿರೋದು. ಅವಳು ಎಲ್ಲಿ ಇದ್ದಾಳೆ ಅಂತಲೂ ನಿನಗೆ ಗೊತ್ತಿಲ್ಲ ಅಂದರೆ ಅವಳು ನಿನಗೆ ಇನ್ಫಾರ್ಮೇ ಮಾಡಿಲ್ಲ ಅಂತ ಅರ್ಥ ತಾನೆ? ಇನ್ಫಾರ್ಮ್ ಮಾಡಿದ್ದಾಳ? ಇದನ್ನು ಫಾಲೋ ಅಪ್ ಮಾಡಿಲ್ಲ. ಅವಳು ನಿನಗೆ ಇನ್ಫಾರ್ಮ್ ಮಾಡಿಲ್ಲ. ಅಟ್ಲೀಸ್ಟ್ ನನಗಾದರೂ ಹೇಳ್ಬೇಕು ತಾನೆ? ಸಾರಿಕಾ, ಕಮ್ ಆನ್, ಸ್ಪೀಕ್ ಅಪ್, ಮಾತಾಡು. ಶ್ರೀ, ಅದು ಏನಾಯಿತು ಅಂತಂದರೆ, ಐ ಡೋಂಟ್ ವಾಂಟ್ ಯುವರ್ ಸ್ಟೋರೀಸ್. ಹೌ ಮಚ್ ಎಫರ್ಟ್ ಯು ಪುಟ್ ಇಸ್ ನಾಟ್ ಇಂಪಾರ್ಟೆಂಟ್. ನಿಮ್ಮ ನೆಗ್ಲಿಜೆನ್ಸಿ, ರೆಸ್ಪಾನ್ಸಿಬಿಲಿಟೀಸ್ಗಳಿಂದ ನಾನು ತಲೆ ತೆಗಿಸ್ಬೇಕು. ಕಂಪ್ನಿ ಲಾಸ್ ಮಾಡ್ಕೋಬೇಕಲ್ವಾ? ಕಮೆನ್. ಅಮೂಲ್ಯ, ವೇದಾಂತ್ ಆಮೇಲೆ ಸಿಗ್ತಾರೆ. ಆ್ಯಕ್ಚುಲಿ ವಿ ಆರ್ ಬ್ಯುಸಿ ಆ್ಯಂಡ್ ವಿ ಆರ್ ಟ್ರೈಂಗ್ ಟು ಫಿಗರ್ ಸಮಥಿಂಗ್ ಔಟ್. ನಾನು ಅದ್ರ ಬಗ್ಗೆನೇ ಮಾತಾಡೋಕ್ಕೆ ಬಂದೆ ಅಣ್ಣ. ಅದು ಬಾಸ್, ನಾನು ಸಾಹಿತ್ಯನ ರೀಚ್ ಮಾಡೋದಕ್ಕೆ ಟ್ರೈ ಮಾಡಿದೆ, ಬಟ್ ಆಗಲಿಲ್ಲ. ಅದಕ್ಕೆ ನಾನೇ ಕಾಂತವ್ರ ಹತ್ರ ಡೀಟೇಲ್ಸ್ ತಗೊಂಡು ಪ್ರೆಸೆಂಟೇಷನ್ ರೆಡಿ ಮಾಡಿದ್ದೀನಿ. ವಾಟ್? ನೀನು ಪ್ರೆಸೆಂಟೇಷನ್ ರೆಡಿ ಮಾಡ್ತೀಯಾ? ಬಟ್ ಅಮೂಲ್ಯ, ಅದು HR ಪ್ರೆಸೆಂಟೇಷನ್ ಅಂತ. ಅಡ್ಮಿನ್ ಕೂಡ HR ಒಂದು ಡಿಪಾರ್ಟ್ಮೆಂಟ್ ಅಲ್ವಾ? ನನಗೂ ಒಂದು ಚಾನ್ಸ್ ಕೊಡಿ. ಐ ಕ್ಯಾನ್ ಡೂ ಎನಿಥಿಂಗ್. ಬಾಸ್ನ ಇಂಪ್ರೆಸ್ ಮಾಡೋದೇ ನಿಮ್ಮ ಆಬ್ಜೆಕ್ಟಿವ್ ಅಂದಮೇಲೆ ನೀವು ಏನು ಮಾಡೋಕ್ಕೂ ರೆಡಿನೇ ಬಿಡಿ. ಇದು ಕೂಡ ಅದೇ ಸರ್ಕಸ್ಸು. ಆದರೂ ಐ ಕಾಂಟ್ ವೆಯ್ಟ್ ಫಾರ್ ಯು ಟು ಕಮ್ ಹೋಮ್ ಮಾಡ್ತೀವ್ರೆ. ಸರಿ. ಇದೊಳ್ಳೆ ಕತೆ ಆಯ್ತಲ್ಲ. ನಾನು ಇಷ್ಟು ಎಕ್ಸೈಟ್ ಆಗಿ ಮಾತಾಡ್ತಾ ಇದ್ದೀನಿ, ನೀವು ಡಲ್ ಆಗಿ ಸರಿ ಅಂತಿದ್ದೀರಲ್ಲ. ವಿಕ್ಕಿ ಅವರೇ, ಎಲ್ಲನೂ ಚೆನ್ನಾಗಿತ್ತು ಅಂತ ಖುಷಿಯಾಗಿದ್ವಿ. ಆದರೆ ಅಮ್ಮ ಮತ್ತು ವೇದಾಂತ್ ಭಾವನ್ ವಿಚಾರ ನಮ್ಮ ಥರ ಆಗಲಿಲ್ಲ ಅಂತ ಬೇಜಾರು. ಅಮ್ಮ ದುಃಖದಲ್ಲಿರುವಾಗ ನಾವು ಹೇಗೆ ಖುಷಿಯಾಗಿ ಮದುವೆ ಮಾಡ್ಕೊಳ್ಳಿ? ಅದು ಅಲ್ಲದೆ ಅಮ್ಮ ವೇದಾಂತ್ ಭಾವ ಮತ್ತು ಸಾಹಿತ್ಯ ಒಟ್ಟಿಗೆ ಇರೋದನ್ನು ನೋಡ್ಕೊಂಡಿರ್ಬೇಕಾಗುತ್ತೆ. ಇದನ್ನೆಲ್ಲ ನೆನೆಸ್ಕೊಂಡ್ರೆ ಬೇಜಾರಾಗ್ತಿದೆ ಗೊತ್ತಾ? ಓಹೋ, ಇದಾ ನಿಮ್ಮ ಬೇಜಾರು ಹಿಂದೆ ಇರೋ ರೀಸನ್ನು? ಹೌದು, ಇದೇ ರೀಸನ್ನು. ಪಾಪ ಅವಳು ಇಷ್ಟು ವರ್ಷದಲ್ಲಿ ತನಗೋಸ್ಕರ ಏನೂ ಆಸೆ ಪಡಲೇ ಇಲ್ಲ. ವೆಯ್ಟ್, ನೀವು ತೀರಾ ಎಂಡಿಂಗ್ ಹೋಗ್ಬಿಟ್ರಿ. ಪಿಕ್ಚರ್ ಅಬ್ಬಿ ಬಾಕಿ ಹೈ. ಅಂದರೆ ನೋಡಿ ನಮ್ಮ ಆರ್ತಿ ಅವರೇ, ಈ ರೌಡಿನಾದ್ನಿ ನಿಮ್ಮ ಥರ ಅಲ್ಲ, ಅವಳೊಂಥರ ಗಂಡ್ಬಿರಿನೇ. ಕಟ್ಸು, ಧೈರ್ಯ ಇದೆಲ್ಲ ಜಾಸ್ತಿನೇ ಇದೆ ಅವಳಿಗೆ. ಈ ಸೀರಿಯಲ್ಗಳಲ್ಲೆಲ್ಲ ತೋರಿಸ್ತಾರಲ್ಲ, 3 ಹೊತ್ತು ಕಣ್ಣೀರು ಹಾಕೊಂಡು ಅಳ್ಮುಂಜಿ ಥರ ತಲೆ ಮೇಲೆ ಕೈ ಹೊತ್ಕೊಂಡು ಕೂರೋ ಹೀರೋಯಿನ್ಗಳು, ಆ ಕ್ಯಾಟಗರಿಗೆ ಸೇರೋ ಮಗಳೇ ಅಲ್ಲ ಅವಳು. ಹೌದು, ಅವಳು ಹಾಗೆ ಇರ್ಬೋದು. ಆದರೆ ಅವಳಿಗೂ ಒಂದು ಮನಸ್ಸಿರುತ್ತೆ ಅಲ್ವಾ? ಅದಕ್ಕೂ ಬೇಜಾರಾಗುತ್ತೆ, ನೋವಾಗುತ್ತೆ, ಹಿಂಸೆ ಆಗುತ್ತೆ ಅಲ್ವಾ? ಬೇಜಾರು ಮಾಡ್ಕೋಬೇಡ್ರಿ. ಅವಳಿಗಿರೋ ಧೈರ್ಯ, ಹಠಕ್ಕೆ ಅವಳು ಯಾವುದನ್ನು ಅಷ್ಟು ಸುಲಭವಾಗಿ ಬಿಟ್ಕೊಡಲ್ಲ. ಏನಾದರೂ ಮಾಡಿ ಕೊನೆಗೆ ತನ್ನ ಮನಸ್ಸಿಗೆ ಬಂದಿದ್ದನ್ನ ಸಾಧಿಸ್ಕೋತಾಳೆ ಅವಳು. ನೋಡ್ತಾ ಇರಿ. It's indeed my pleasure meeting you. ನಿಮ್ಮ ರೆಸ್ಪಾನ್ಸ್ ಏನು ಅಂತ ನನಗೆ ಆದಷ್ಟು ಬೇಗ ತಿಳಿಸ್ಕೊಡಿ. ಎಸ್ ಮಿಸ್ಟರ್ ವೇದಾಂತ್, ಇದರಲ್ಲಿ ಆದಷ್ಟು ಬೇಗ ಹೇಳುವಂಥದ್ದೇನಿಲ್ಲ, ಈಗಲೇ ಹೇಳ್ತೀನಿ. ನಿಮ್ಮೆಲ್ಲ ಎಕ್ಸ್ಪರ್ಟ್ಸು ತುಂಬ ಇಷ್ಟ ಆಯಿತು. ಎಸ್ಪೆಷಲಿ ಈ ಹುಡುಗಿ ಕೊಟ್ಟ ಪ್ರೆಸೆಂಟೇಷನ್ ತುಂಬ ಚೆನ್ನಾಗಿತ್ತು. ನಿಮ್ಮ ಕಂಪ್ನಿ ಪಾಲಿಸಿ ಪೂರ್ತಿ ಎಂಪ್ಲಾಯ್ ಫ್ರೆಂಡ್ಲಿ ಇದೆ. ಯೋಚನೆ ಮಾಡೋದೇನಿದೆ,
ನಮ್ಮ ಮತ್ತು ಆದ್ಯ ಆರ್ಗ್ಯಾನಿಕ್ಸ್ ಮಧ್ಯೆ ಡೀಲ್ ಪಕ್ಕ ಅಂತ ತಿಳ್ಕೊಳ್ಳಿ. ಥ್ಯಾಂಕ್ ಯು ಬಜರಂಗಿ. ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು. Thank you once again. I'm really happy with this day. It's my pleasure, sir. See you soon. ಗುಡ್ ಜಾಬ್ ಅಮ್ಮಗೆ. ನೀನು ಅಲ್ಲದೆ ಇರೋ ಕೆಲಸನ ಕಂಪನಿಗೋಸ್ಕರ ನೀನು ತುಂಬಾನೇ ಚೆನ್ನಾಗಿ ಮಾಡಿದ್ದೆ. ಒಳ್ಳೆ Hi guys, I have an announcement to make. ಇವತ್ತು ಆದಿ ಆರ್ಗ್ಯಾನಿಕ್ಸ್ ಹಾಗೂ ವೇದಾಂತ್ ವೆಂಚರ್ಸ್ಗೆ ಒಂದು ಅದ್ಭುತವಾದ ಡೀಲ್ ಓಕೆ ಆಗಿದೆ. ಅದರಿಂದ ಕಂಪನಿಗೆ ತುಂಬಾನೇ ಲಾಭ ಆಗುತ್ತೆ ಅನ್ನೋದ್ರಲ್ಲಿ ಡೌಟ್ ಇಲ್ಲ. ಆದರೆ ಇದಕ್ಕೆ ಮುಖ್ಯ ಕಾರಣ ಅಂದ್ರೆ ಅಮೂಲ್ಯ. ಅವಳು ಮಾಡಿರೋ ಈ ಪ್ರೆಸೆಂಟೇಷನ್ಗೆ ವ್ಯಾಲ್ಯೂ ಸಿಕ್ಕಿದೆ. ಒಂದು ಸಿಂಗಲ್ ಪ್ರೆಸೆಂಟೇಷನ್ ಆಗಿದ್ರೆ ನಾನು ಅದನ್ನು ಮೆನ್ಷನ್ ಮಾಡ್ತಿರಲಿಲ್ಲ. ಬಟ್ ಅಮೂಲ್ಯ ಅಡ್ಮಿನ್ ಆಗಿ HR ಆಸ್ಪೆಕ್ಟ್ಸ್ಗಳನ್ನ ವಿತ್ ಶಾರ್ಟ್ ಸ್ಪ್ಯಾನ್ ಆಫ್ ಟೈಮಲ್ಲಿ ತಿಳ್ಕೊಂಡು ಕಂಪನಿಗೆ ತುಂಬಾ ಹೆಲ್ಪ್ ಮಾಡಿದ್ದಾರೆ. ನಮ್ಮ ಬೌಂಡ್ರಿನ ಎಕ್ಸ್ಪ್ಯಾಂಡ್ ಮಾಡ್ಕೋಬಹುದು ಅನ್ನೋದನ್ನ ತಿಳ್ಕೋಬೇಕು. ಸೊ ಎಂಪ್ಲಾಯಿ ಆಫ್ ದ ಮಂತ್ ಅವಾರ್ಡ್ ಈ ಸಲ ಅಮೂಲ್ಯಗೆ ಹೋಗುತ್ತೆ. ಕಂಗ್ರ್ಯಾಚುಲೇಷನ್ಸ್ ಅಮೂಲ್ಯ. ಅಲ್ವೇ ನೀನು ಪ್ರೆಸೆಂಟೇಷನ್ ಮಾಡ್ತೀನಿ ಅಂದಾಗ ನೀನು ಅಣ್ಣ ಆಗಿ ನಾನೇ ನಂಬಿರಲಿಲ್ಲ. ಸೂಪರ್ ಕಣೆ ನೀನು. ಥ್ಯಾಂಕ್ಸ್ ಕಣೋ ಅಣ್ಣ. ರೌಡಿನಾದ್ನಿ ನಿನ್ನ ಲೆವೆಲ್ಲೇ ಬೇರೆ. ಎಲ್ಲೋ ಹೋಗ್ಬಿಟ್ಟೆ ನೀನು. ನೀನು ಪಕ್ಕ ಕ್ಲಾಸು ಮತ್ತು ಮಾಸು ಮಿಕ್ಸು ಅಂತ ಅಪ್ರೂವ್ ಮಾಡ್ಬಿಟ್ಟೆ ನೀನು. ಐ ಆಮ್ ಸೋ ಹ್ಯಾಪಿ ಫಾರ್ ಯು. ಥ್ಯಾಂಕ್ ಯು ವಿಕ್ಕಿ ಬಾವಾ. ಗ್ರೇಟ್ ಜಾಬ್ ಅಮೂಲ್ಯ. ವೆಲ್ ಡನ್. ಕೀಪ್ ಇಟ್ ಅಪ್. ಇಟ್ಸ್ ಮೈ ಡ್ಯೂಟಿ ವೇದಾಂತ್. ತುಂಬ ಥ್ಯಾಂಕ್ಸ್. ವೇದಾಂತ್, ನಾವು ಪ್ರೆಸೆಂಟೇಷನ್ಗೆ ನಿನಗೋಸ್ಕರ ವೆಯ್ಟ್ ಮಾಡ್ತಿದ್ವಿ. ನೀನು ನೋಡಿದ್ರೆ ಈಗ ಬರ್ತಾರೆ. ನಮ್ಮ ಅಮ್ಮಂಗೆ ಹುಷಾರಿರಲಿಲ್ಲ ವೇದಾಂತ್, ಅದಕ್ಕೆ ಬರೋದು ಸ್ವಲ್ಪ ಲೇಟ್ ಆಯಿತು. ಐಮ್ ಸಾರಿ. ಐಮ್ ಸಾರಿ. ಇಶ್ಯೂ ಓಕೆನಾ? ಪರವಾಗಿಲ್ಲ, ಬೆಟರ್ ಆಗ್ತಾ ಇದ್ದಾರೆ. ಬಟ್ ನನ್ನಿಂದಾಗಿ ಇಲ್ಲಿ ತುಂಬ ಪ್ರಾಬ್ಲಮ್ ಆಗಿರುತ್ತೆ. ಐ ಆಮ್ ರಿಯಲಿ ಸಾರಿ. ಡೋ ವರಿ, ಇಲ್ಲೆಲ್ಲ ಮ್ಯಾನೇಜ್ ಆಗಿದೆ. ಅಮ್ಮನಿಗೆ ಹುಷಾರಿಲ್ಲ ಅಂದಮೇಲೆ ನಾಳೆ ನೋಡ್ಕೋಬೇಕಲ್ವಾ? ಬಾ, ಲೆಟ್ ಮಿ ಟಾಕ್. ಸೊಸೆ ಮುದ್ದು, ಏನೇ ಸಮಾಚಾರ? ನಾ ಹೇಳ್ದಾಗ ಮಾಡ್ದೆ ತಾನೆ? ಆ ಕಮಂಗಿ ನುಲಿಯೋ ರಾಣಿ ಸಾಹಿತ್ಯ ಆಫೀಸಿಗೆ ಬರದೇ ಇರೋ ಹಾಗಾದ್ರೆ ಮಾತ್ರ ಅಂದ್ಕೊಂಡು ಕೆಲಸ ಆಗೋದು. ಬೆಳಿಗ್ಗೆ ನಿಮಗೆ ಫೋನ್ ಮಾಡಿದ್ಮೇಲೆ ಅದನ್ನೇ ಮಾಡಿದೆ. ಹೌದಾ? ಅಂದ್ಕೊಂಡಾಗ ಆಯ್ತಾ? ಖಂಡಿತ ಆಯ್ತು ಅಜ್ಜಿ, ಸಕ್ಸಸ್ ಸಿಕ್ಕೇ ಬಿಡ್ತು. ಇದಪ್ಪ ಜಾಣ್ಮೆ ಅಂದ್ರೆ. ಬೇಷ್, ವೆರಿ ಗುಡ್. ಆದ್ರೆ ಮತ್ತೇನೆ ಆದ್ರೆ? ನಾನು ಇನ್ನೊಂದು ಫಜೀತಿಲಿ ಸಿಕ್ಕಾಕೊಂಡಿದ್ದೀನಿ ಅಜ್ಜಿ. ಏನೇ ಅದು ಫಜೀತಿ? ಅದು ಹೇಗೆ ಅಂತ ಗೊತ್ತಿಲ್ಲ ಅಜ್ಜಿ. ಆ ಸಾಹಿತ್ಯ ಆಫೀಸ್ ಮುಗಿಯೋ ಟೈಮಿಗೆ ಕರೆಕ್ಟಾಗಿ ಎಂಟ್ರಿ ತೊಗೊಂಡ್ಬಿಟ್ಟಿದ್ದಾಳೆ. ಈಗ ನಮ್ಮ ಬಾಸು ಅವಳನ್ನ ಡ್ರಾಪ್ ಮಾಡ್ತೀನಿ ಅಂತ ಹೊರಟಿದ್ದಾರೆ. ಸರಿ, ಆಮೇಲೆ? ಇನ್ನೇನಜ್ಜಿ ಆಮೇಲೆ? ಅದನ್ನ ಈ ಹಾರ್ಟು ಹೇಗೆ ದುಡ್ಡು ಕೊಡುತ್ತೆ ಹೇಳಿ? ಇಷ್ಟು ದಿನ ಅವ್ರು ನನ್ನನ್ನು ಬಿಟ್ಟು ಯಾರನ್ನೂ ಡ್ರಾಪ್ ಮಾಡಿರಲಿಲ್ಲ ಗೊತ್ತಾ? ಅದಕ್ಕೆ ಕಣೆ ನಾನು ಹೇಳಿದ್ದು,
ಆ ಸಾಹಿತ್ಯನ ನಿನ್ನ ವೇದಾಂತನಿಂದ ದೂರ ಮಾಡಲಿಲ್ಲ ಅಂದ್ರೆ ನಿಮ್ಮಿಬ್ಬರಿಗೂ ಕೇಡಗಾಲ ತಪ್ಪಿದ್ದಲ್ಲ. ಅದು ನನಗೆ ಅರ್ಥ ಆಗುತ್ತೆ ಅಜ್ಜಿ, ಆದರೆ ನಮ್ಮ ಬಾಸ್ಗೆ ಅರ್ಥ ಆಗ್ಬೇಕಲ್ವಾ? ಅಯ್ಯೋ, ಒಳ್ಳೆ ಹೊಚ್ಚಿ ಕಣೆ ನೀನು. ಇಷ್ಟಪಡೋ ಹುಡುಗನ ಯಾರಾದ್ರೂ ಬಾಸ್ ಅಂತಾರ? ಏನ್ ಬೇಕಾದ್ರೂ ಕರೀತಾರೆ ಅಜ್ಜಿ. ಒಂದ್ ಮೂವಿಲಿ ಒಳ್ಳೆ ಕರ್ಮ ಕಣೆ ನಿಂದು. ನೋಡು, ನಿನ್ನ ಹುಡುಗನ ಪ್ರೀತಿಯಿಂದ ಕರೆಯೋದಕ್ಕೆ ಒಂದು ಒಳ್ಳೆ ಹೆಸರಿಟ್ಕೊ, ಚೆನ್ನಾಗಿರುತ್ತೆ. ನಾನು ಮೊದಲು ತುಂಬ ಒಳ್ಳೆ ಹೆಸರು ಇಟ್ಕೊಂಡಿದ್ದೆ, ಕರೆಯೋಕ್ಕೆ ತುಂಬ ಮಜವಾಗಿರ್ತಿತ್ತು ಅಜ್ಜಿ. ಬಾಯಿ ತುಂಬ ಕೋಪಿಷ್ಟ ಅಂತ ಕರೀತಾ ಇದ್ದೆ. ಆದರೆ ಆ ಹೆಸರು ಕೇಳ್ತಿದ್ದಂಗೆ ಅವ್ರು ಬೇಜಾರು ಮಾಡ್ಕೋತಾರೆ. ನೀನು ಒಂದೊಂದ್ಸಲ ಶತ ದಡ್ಡಿ ಥರ ಆಡ್ತೀಯ ಕಣೆ. ಕರೆದ್ರೆ ಬೇಜಾರಾಗದೆ ಇದೇನೇ ಆಗುತ್ತೆ. ಅದನ್ನೆಲ್ಲ ಬಿಟ್ಟಾಕಿ ಮುದ್ದೆ ಕರೆಯೋ ಥರ ಒಂದು ಹೆಸರನ್ನ ರೆಡಿ ಮಾಡ್ಕೊ. ಅವ್ರನ್ನ ಹಾಗೆ ನೇರವಾಗಿ ಕರೆಯೋದಕ್ಕೆ ಸಂಕೋಚ ಆದ್ರೆ ನಮ್ಮ ಹತ್ರ ಆದ್ರೂ ಹೇಳ್ಕೋಬೋದಲ್ವಾ? ಸೂಪರ್ ಅಜ್ಜಿ ನೀವು. ನಾವು ಅಪರೂಪಕ್ಕೆ ಶತ ದಡ್ಡಿ ಥರ ಆಡೋದು ಇಮಿಡಿಯೇಟ್ ಆಗಿ ಹೆವಿ ಬ್ರಿಲಿಯಂಟ್ ಆಗ್ಬಿಡ್ತೀವಿ. ಮುದ್ದಾಗಿ ಕರೆಯೋದಕ್ಕೆ ಮುದ್ದಾದ ಹೆಸರು ಸಿಕ್ಕೇ ಬಿಡ್ತು. ಏನೇ? ಸುಳ್ಳೆ ಪುಳ್ಳೆ. ಏನೇ ಅದು? ಸುಳ್ಳೆ ಪುಳ್ಳೆನಾ? ಅಯ್ಯೋ, ವಿಚಿತ್ರವಾಗಿದೆಯಲ್ಲೇ. ಇನ್ಮೇಲೆ ಹಾಗೆ ಕರಿತೀನಿ. ಅದು ಬಿಡಿ, ಇವಾಗ ನಾನೇನ್ ಮಾಡ್ಬೇಕು ಅದನ್ನ ಹೇಳಿ. ನಿನ್ನ ಸುಳ್ಳೆ ಪುಳ್ಳೆ ಅವಳನ್ನ ಡ್ರಾಪ್ ಮಾಡೋದಕ್ಕೂ ಹೋಗಿರೋದಷ್ಟೇ ಅಲ್ವಾ? ಹೌದು. ನಾನೊಂದು ಪ್ಲಾನ್ ಹೇಳ್ತೀನಿ, ಈಗಲೂ ವರ್ಕೌಟ್ ಆಗತ್ತೆ. ಕಾಂತ, ಹೇಳಿದ ಕೇಸನ್ನೆಲ್ಲ ಕರೆಕ್ಟಾಗಿ ಮಾಡಿ ಮುಗಿಸಿ. ಓಕೆ ಬಾಸ್. ನಾನು ಸಾಹಿತ್ಯನ ಡ್ರಾಪ್ ಮಾಡಿ ಹೊರಡ್ತೀನಿ. ಯಾಕೆ ವೇದಾಂತ್, ಇವತ್ತು ನೀವು ನಿಮ್ಮ ಕಾರ್ ತಂದಿಲ್ವಾ? ಆ್ಯಕ್ಚುಲಿ ಅಮ್ಮಗೆ ತುಂಬ ಕೆಲಸ ಇತ್ತು. ಅವರು ನಾರ್ಮಲ್ ಕಾರಲ್ಲಿ ಹೋಗೋದು ನನಗೆ ಇಷ್ಟ ಆಗಲ್ಲ, ಅದಕ್ಕೆ ನನ್ನ ಕಾರನ್ನ ಮನೆಯಲ್ಲೇ ಬಿಟ್ಟು ಬಂದೆ. ನಿಮ್ಮ ಬಗ್ಗೆ ಆಫೀಸಲ್ಲಿ ಕೆಲವ್ರು ನನ್ನ ಹತ್ರ ಈ ಮಾತು ಹೇಳಿದ್ರು, ಆದರೆ ಇವತ್ತು ನಾನೇ ನಿಮಗೆ ಡೈರೆಕ್ಟಾಗಿ ಹೇಳ್ತಾ ಇದ್ದೀನಿ, ಯು ಆರ್ ಎ ಜೆಂಟಲ್ಮನ್ ವೇದಾಂತ್. ನಿಮಗೂ ಇವರೇ ಜೆಂಟಲ್ಮ್ಯಾನ್ ಅನ್ನಿಸ್ಬಿಟ್ರ? ಎಲ್ಲ ಹುಡುಗಿರ್ಗೂ ಬಾಸೇ ಬೇಕು ಅಂದ್ರೆ ನಾವೆಲ್ಲ ಏನ್ ಮಾಡೋದು ಶಿವ? ಸೈಕಲ್ ಗ್ಯಾಪಲ್ಲಿ ಕ್ಯಾಚ್ ಹಾಕೊಡೋಣ ಅನ್ಕೊಂಡಿದ್ರೆ ಬಾಸು ಅದಕ್ಕೂ ಕಲ್ಲಾಕ್ಬಿಟ್ರು. ಹಾಗೆಲ್ಲ ಹೋಗಲ್ಬೇಡ, ಜಸ್ಟ್ ಕಾಮನ್ ಮ್ಯಾನ್. ನನ್ನಲ್ಲಿ ಒಳ್ಳೆ ದಿನ ಹುಡುಕ್ತಿರೋದು ನಿನ್ನ ದೊಡ್ಡ ಸ್ಪೀಡ್ ಆಫ್ ಫ್ಲೈಟ್ ಮಾಡೋದೆಲ್ಲ ಶುರು ಮಾಡ್ಕೊಂಡ್ರ? ಅಮೂಲ್ಯ ಮೇಡಮ್ ಏನಾದ್ರೂ ನೋಡಿದ್ರೆ ನಿಮ್ಮನ್ನ ಉಪ್ಪು ನೀರಲ್ಲಿ ತೊಳೆದು ಉಪ್ಪಿನಕಾಯಿ ಹಾಕ್ಬಿಡ್ತಾರಷ್ಟೇ. ಶ್ರೀಕಾಂತ, ಮನ್ಸಲ್ಲಿ ಏನ್ರಿ ಬೈಕೋತಿದ್ದೀರಾ? ಅತ್ಲಾಗೆ ಆ ಹುಡುಗಿ ಇತ್ಲಾಗೆ ಈ ಹುಡುಗಿ ಯಾವತ್ತು ಇರಬಾರ್ದು ರೀ. ಎರಡು ದೋಣಿ ಮೇಲೆ ಕಾಲಿಡೋದು ದೋಣಿಗೂ ಒಳ್ಳೇದಲ್ಲ, ಕಾಲಿಗೂ ಒಳ್ಳೇದಲ್ಲ ಅಂತ ಅನ್ಕೊಳ್ತಿದ್ದೆ ಬಾಸ್. ಶ್ರೀಕಾಂತ ಬಂದೆ. ಏನಾಯ್ತ್ರಿ? ವಾಟ್? ನಿನ್ನೆಲ್ಲ ಸರಿಯಾಗಿ ಇತ್ತು, ಸಡನ್ ಆಗಿ ಹೇಗೆ ಪಂಚರ್ ಆಯ್ತು? ಏನ್ ಬಾಸ್ ನೀವು, ಪಂಚರು ಸಡನ್ ಆಗಿ ಅಲ್ವಾ ಆಗೋದು? ವಿಲಿಜೋ ಶರಾಬ್ ಯಾವುದೋ ಕಿಡಿಗೇಡಿಗಳ ಕೆಲಸ ಅನ್ಸುತ್ತೆ. ಯಾರ್ದು ತಪ್ಪಿಂದ ಬೇರೆ ಯಾರೋ ಅನ್ಭವಿಸ್ಬೇಕು. ಪಾಪ ಸಾಹಿತ್ಯನಿಗೆ ಸುಮ್ಮನೆ ಲೇಟ್ ಆಗ್ತದೆ. ವೇದಾಂತ್, ಬಾಸ್ ಸಾಹಿತ್ಯ ಮೇಡಮ್ಗೆ ನಾನ್ ಡ್ರಾಪ್ ಕೊಡ್ಲಾ? ನಿಮ್ಮ ಹತ್ರ ಬೈಕಲ್ಲಿದ್ದೀರಿ, ಬೈಕ್ ಕೆಟ್ಟೋಗಿದೆ ಅಂದ್ರೆ? ನಾನ್ ಡ್ರಾಪ್ ಅಂದಿದ್ದು ಅವ್ರ ಜೊತೆಗೆ ಇರ್ತೀನಿ ಅಂತ ಬಾಸ್. ಅಂದ್ರೆ ನಾನು ಅವ್ರ ಜೊತೆ ಬೈ ವಾಕ್ ಹೋಗ್ತೀನಿ ಅಂತ. ಬೇಡ ಬೇಡ ಸಾಹಿತ್ಯ, why don't you just book a cab? I'll wait. ಅನುಭವ
ಮಗಳೇ ಇನ್ಮೇಲಿದೆ ನಿನಗೆ